ನಿಮಗೆ ಯಾರಾದರೂ ಗಿಫ್ಟ್ ಕೊಟ್ಟರೆ ಏನು ಮಾಡ್ತೀರಿ? ಮನೆಗೆ ಕೊಂಡು ಹೋಗ್ತೀರಿ ಅಲ್ವಾ? ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾ ಕೊಟ್ಟಿರುವಂಥ ಗಿಫ್ಟನ್ನು ಚೀನಾ ನೆಲದಲ್ಲಿ ತಿಪ್ಪೆಗೆ ಎಸೆದಿದ್ದಾರೆ. ಇದು ಜಗತ್ತಿನಾದ್ಯಂತ ಭಾರಿ ಚರ್ಚೆಗೆ ಕಾರಣವಾಗಿದೆ. ಚೀನಾ ಕೊಟ್ಟ ಗಿಫ್ಟ್ ತಿಪ್ಪೆಗೆ ಎಸೆದ ಟ್ರಂಪ್. ವಿಮಾನ ಹತ್ತೋಕ್ಕೂ ಮೊದಲೇ ಮಂಗಳಾರತಿ. ಅಮೆರಿಕ ಚೀನಾ ಒಂದಾಗುತ್ತೆ, ಭಾರತಕ್ಕೆ ತೊಂದರೆ ಆಗುತ್ತೆ ಅಂತೆಲ್ಲ ಮಾತುಕತೆಗಳು ಶುರುವಾಗ್ತಾ ಇರೋ ಹೊತ್ತಿನಲ್ಲೇ ಅಮೆರಿಕ ಚೀನಾಕ್ಕೆ ಸರಿಯಾಗಿ ಮಂಗಳಾರತಿ ಮಾಡಿದೆ. ಭಾರಿ ಅಪರೂಪಕ್ಕೆ ಎಂಬಂತೆ ತನ್ನ ಬದ್ಧ ವೈರಿ ಚೀನಾಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭೇಟಿ ನೀಡಿದ್ದು ಜಗತ್ತಿನ ಕಣ್ಣರಳು ಕಾರಣವಾಗುತ್ತೆ. ಇರಾನ್ ವಿರುದ್ಧ ನಿಂತುಕೊಂಡು ಹಾರ್ಮೋಜ್ ಜಲಸಂಧಿಯನ್ನ ಬಿಡಿಸಿಕೊಳ್ಳೋದಕ್ಕೆ ನೆರವಾಗಬೇಕು ಅಂತ ಅಮೆರಿಕ ಚೀನಾಕ್ಕೆ ಮನವಿಯನ್ನ ಮಾಡಿತ್ತು. ಪ್ರತಿಯಾಗಿ ತೈವಾನ್ ವಿಚಾರದಲ್ಲಿ ಸೈಲೆಂಟ್ ಆಗಿ ಇರ್ತೀವಿ ಅಂತ ಚೀನಾಕ್ಕೆ ಭರವಸೆಯನ್ನು ನೀಡಿತ್ತು. ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದ್ದಂತೆ ಭಾರತಕ್ಕೆ ಅಪಾಯ ಕಾದಿದೆ ಅಂತ ಇಲ್ಲೂ ಮೋದಿ ವಿರೋಧಿಗಳು ಪುಂಗೋದಕ್ಕೆ ಶುರು ಮಾಡಿದ್ರು. ಆದರೆ ಅಮೆರಿಕ ಚೀನಾ ಹೊಸ ಮೈತ್ರಿ 2 ದಿನಕ್ಕೆ ಮುರಿದು ಬಿದ್ದಿದೆ. ಏರ್ಪೋರ್ಟ್ನಲ್ಲಿ ಡಸ್ಟ್ಬಿನ್ಗೆ ಚೀನಾ ಗಿಫ್ಟ್ಗಳು. ಚೀನಾ ಅಧಿಕಾರಿಗಳ ಸಮ್ಮುಖದಲ್ಲಿ ಟ್ರಂಪ್ ಅತಿರೇಕ. 2 ದಿನಗಳ ಪ್ರವಾಸದ ವೇಳೆ ಟ್ರಂಪ್ ಸಹಿತ ಇಡೀ ಅಮೆರಿಕ ಟೀಮ್ಗೆ ಚೀನಾ ಭಾರಿ ಗಿಫ್ಟ್ಗಳನ್ನು ನೀಡಿತು. ಈ ಗಿಫ್ಟ್ಗಳನ್ನ ಅಮೆರಿಕಕ್ಕೆ ಕೊಂಡೊಯ್ಯದೆ ಏರ್ಪೋರ್ಟ್ನಲ್ಲೇ ಡಸ್ಟ್ಬಿನ್ಗೆ ಹಾಕಲಾಗಿದೆ. ಜಗದ್ವಿಖ್ಯಾತ A1 ವಿಮಾನ ಹತ್ತುವುದಕ್ಕೆ ಮುನ್ನ ಕ್ಯಾಮೆರಾಗಳ ಮುಂದೆಯೇ ಚೀನಾ ಐಟಂಗಳನ್ನ ಟ್ರಂಪ್ ಅಂಡ್ ಟೀಮ್ ವಿಲೇವಾರಿ ಮಾಡಿದೆ. ಪ್ರತಿಯೊಂದು ಬ್ಯಾಡ್ಜ್, ಪ್ರತಿಯೊಂದು ಪೆನ್, ಪ್ರತಿಯೊಂದು ಸ್ಮರಣಿಕೆ, ಸಿಬ್ಬಂದಿ ಮತ್ತು ಪತ್ರಿಕಾ ಪ್ರತಿನಿಧಿಗಳಿಗೆ ಚೀನಾ ನೀಡಿದ ಪ್ರತಿಯೊಂದು ಬೆಲೆ ಬಾಳುವ ಫೋನ್ಗಳನ್ನು ಕೂಡ ಎಸೆದಿದ್ದಾರೆ. ಟ್ರಂಪ್ಗೆ ಕಾಡಿದ ಚೀನಾ ಬೇಹುಗಾರಿಕೆಯ ಭೀತಿ. ಏರ್ಪೋರ್ಟ್ನಲ್ಲೇ ಐಟಮ್ಸ್ ಎಸೆದು ಹೋದ ಟ್ರಂಪ್. ಅಮೆರಿಕ ಮೂಲಗಳ ಪ್ರಕಾರ ಚೀನಾದಿಂದ ಯಾವುದೇ ವಸ್ತುಗಳನ್ನ ಅಮೆರಿಕಕ್ಕೆ ಕೊಂಡೊಯ್ಯುವ ಹಾಗಿಲ್ಲ. ಚೀನಾ ಸಣ್ಣ ಸಣ್ಣ ಗುಂಡು ಸೂಜಿಗಳನ್ನ ಬೇಹುಗಾರಿಕೆ ಕಣ್ಣಿಡೋದ್ರಲ್ಲಿ ನಿಸ್ಸೀಮ ಅನ್ನೋದು ಇಡೀ ಜಗತ್ತಿಗೆ ಗೊತ್ತು. ಹೀಗಾಗಿ ಅಮೆರಿಕ ತನ್ನ ಸೇಫ್ಟಿಗಾಗಿ ಚೈನೀಸ್ ಐಟಂಗಳನ್ನ ತಿಪ್ಪಿಗೆ ಎಸೆದು ಹೋಗಿದೆ ಎನ್ನಲಾಗ್ತಾ ಇದೆ. ಆದರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ರ ಈ ನಡೆಯಿಂದ ಚೀನಾ ಜಗತ್ತಿನ ಎದುರು ನಗೆ ಪಾಟಲಾಗಿದೆ. ನ್ಯೂಸ್ ಡೆಸ್ಕ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಅಮೆರಿಕ ಮೂಲಗಳ ಪ್ರಕಾರ ಚೀನಾದಿಂದ ಯಾವುದೇ ವಸ್ತುಗಳನ್ನು ಅಮೆರಿಕಕ್ಕೆ ಕೊಂಡು ಹೋಗುವ ಹಾಗಿಲ್ಲ. ಚೀನಾ ಸಣ್ಣ ಸಣ್ಣ ಗುಂಡು ಸೂಜಿಗಳಲ್ಲೂ ಬೇಹುಗಾರಿಕೆ ಕಂಡಿಡುವಲ್ಲಿ ನಿಸ್ಸೀಮ ಎನ್ನುವುದು ಇಡೀ ಜಗತ್ತಿಗೆ ಗೊತ್ತು. ಹೀಗಾಗಿ ಅಮೆರಿಕ ತನ್ನ ಸೇಫ್ಟಿಗಾಗಿ ಚೈನೀಸ್ ಐಟಮ್ಸ್ಗಳನ್ನು ತಿಪ್ಪೆಗೆ ಎಸೆದು ಹೋಗಿದೆ ಎನ್ನಲಾಗ್ತಿದೆ. ಆದರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ರ ಈ ನಡೆಯಿಂದ ಚೀನಾ ಜಗತ್ತಿನ ಎದುರು ನಗೆಪಾಟಲಿಗೀಡಾಗಿದೆ.